ಸರಿ ಬಂದೆ. ಹಲೋ ಸರ್, ನಾವು ಆರ್ಡರ್ ಮಾಡಿದ್ದೆ ಬೇರೆ, ನೀವು ಕೊಟ್ಟಿರೋದೇ ಬೇರೆ ಅಲ್ಲ? ಹಾಂ ಸರ್ ಸಾರಿ ನೋಡಿ ಬನ್ನಿ ಏನಾಗಿದೆ. ಬಂದೆ ಸರ್, ಬರ್ತಾ ಇದ್ದೀನಿ ಸರ್. ಓಕೆ ಸರ್. ಹಾಂ ಓಕೆ ಓಕೆ ಓಕೆ. ಸರಿ ಸರ್. ಹಗ್ಗ, ಪಾಯ್ಸನ್. ಓ, ಇಬ್ರು ಸಾಯಕ್ಕೆ ಹೊರಟಿದಾರ. ಮೇಡಮ್ ಸಮಾಧಾನ ಮಾಡ್ಕೊಳ್ಳಿ. ನಾನು ಮೋಸ ಹೋಗ್ಬಿಟ್ಟೆ ಸರ್. ಅಪ್ಪ ಅಮ್ಮ ಇಲ್ದಿರೋ ಒಬ್ಳು ಅನಾಥರು ನಾನು. ಅದ್ರಲ್ಲಿ ಬೇರೆ ನಾನು ಪ್ರೀತಿ ಹುಡುಗ ನನಗೆ ಕೈ ಕೊಟ್ಬಿಟ್ಟ ಸರ್. ನಾನು ಜೀವನದಲ್ಲಿ ಒಬ್ಬಟ್ಟಿ ಆಗ್ಬಿಟ್ಟೆ ಸರ್. ನಾನು ಸಾಯ್ಬೇಕು ಸರ್. ಮೇಡಮ್ ಸಮಾಧಾನ ಮಾಡ್ಕೊಳ್ಳಿ ಮೇಡಮ್, ಹೀಗೆಲ್ಲ ಮಾಡಬೇಡಿ, ಎಲ್ಲ ಒಳ್ಳೇದಾಗುತ್ತೆ ಮೇಡಮ್. ಬಿಡಿ ಮೇಡಮ್. ಅದು ಅಯ್ಯೋ, ನಿಮ್ಮ ಥರ ಕೇಸ್ ಅಲ್ಲಿದೆ, ಹೌದೇನಾಗಿದೆ ನೋಡೋಣ ಬನ್ನಿ ಮೇಡಮ್ ಬೇಗ. ಏನ್ ಮಾಡ್ತಾ ಇದ್ರಿ? ಇಳಿರಿ ಸರ್. ಏನ್ ಮಾಡ್ತಿದ್ರಿ? ಇಳಿರಿ ಸರ್, ಇಳಿರಿ ಸರ್. ಏನ್ ಸರ್ ಇದೆಲ್ಲ? ಏನ್ ಮಾಡೋಣ ಬಿಡಿ ಸರ್. ಪ್ರೀತಿ ಹುಡುಗಿ ಕೈ ಕೊಟ್ಟೋದು ಏನ್ ಮಾಡೋಣ? ನನಗೆ ಈ ಜಗತ್ ಬೇಡ ಸರ್. ನಾನು ಸಾಯ್ತೀನಿ ಸರ್. ಬನ್ನಿ ಸರ್, ಬಿಡಿ ಸರ್, ಎಲ್ಲ ಕೂತ್ಕೊಳ್ಳಿ ಸರ್. ಸಮಾಧಾನ ಏನು ಬೇಡ ಸರ್, ಎಲ್ಲ ಸಮಾಧಾನ ಮಾಡ್ಕೊಳ್ಳಿ. ಕಷ್ಟ ಮನುಷ್ಯಕ್ಕೆ ಬರದೆ ಮರಕ್ಕೆ ಬರುತ್ತೆ ಸರ್. ಇದಕ್ಕೆಲ್ಲ ಈ ನಿರ್ಧಾರ ತಗೊಂಡ್ರೆ ಹೇಗೆ? ಸಮಾಧಾನ ಮಾಡ್ಕೊಳ್ಳಿ ಸರ್. ನಿಮಗೂ ಅಂತ ಆ ದೇವರು ಒಳ್ಳೆ ಹುಡುಗಿ ಇಟ್ಟಿರ್ತಾರೆ ಸರ್. ಯಾಕೆ ಸರ್ ಇಂಥ ನಿರ್ಧಾರ ತಗೊಳ್ತೀರಾ? ಸಮಾಧಾನ ಮಾಡ್ಕೊಳ್ಳಿ. ಇಷ್ಟಕ್ಕೆ ಈ ನಿರ್ಧಾರ ತಗೊಳ್ಳೋದು ಒಳ್ಳೇದಲ್ಲ ಸರ್. ಈ ಬಾಕ್ಸ್ ಎಕ್ಸ್ಚೇಂಜ್ ಆಗಿತ್ತಲ್ಲ, ಅವರು ಸಾಯಕ್ಕೆ ಮುಂದಾಗಿದ್ರು, ಅವ್ರನ್ನು ಸಮಾಧಾನ ಮಾಡಿದ್ದೀನಿ ಸರ್. ಬನ್ನಿ ಸರ್ ಹೋಗೋಣ. ಲವ್ವಲ್ಲಿ ಫೇಲ್ ಆದರೂ ಲೈಫಲ್ಲಿ ಗೆಲ್ಲಬೇಕು. ಸಾಯೋದಂತೆ ನಿರ್ಧಾರ ಅಲ್ಲ, ಏನಾದರೂ ಸಾಧಿಸಿ. ಪ್ರತಿಯೊಂದಕ್ಕೂ ಹುಟ್ಟು ಇರುತ್ತೆ, ಹಾಗೆ ಸಾವು ಇರುತ್ತೆ. ಆದರೆ ಪ್ರೀತಿಗೆ ಹುಟ್ಟೋದು ಮಾತ್ರ ಗೊತ್ತು, ಸಾವು ಗೊತ್ತಿಲ್ಲ. ಅದಕ್ಕೆ ಪ್ರೀತಿ ತುಂಬ ಕಾಡತ್ತೆ. ಹಾಗಾಗೆ ಪ್ರೀತಿಗೆ ಮಾಯೆ ಅಂತಾರೆ. ಪ್ರೀತಿ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಪ್ರೀತಿ ಹೆಂಗೆ ಬೇಕೋ ಹಾಗೆ. ನೋಟ ನಗು ಆಗತ್ತೆ, ನಗು ಮಾತಾಗತ್ತೆ, ಮಾತು ಸ್ನೇಹ ಆಗತ್ತೆ, ಸ್ನೇಹ ಪ್ರೀತಿ ಆಗತ್ತೆ, ಪ್ರೀತಿ ಅಮರ ಆಗತ್ತೆ. ನಿಮ್ಮ ಪ್ರೀತಿನ ಅಮರ ಮಾಡ್ಕೊಳ್ಳಿ. ಜೀವನದಲ್ಲಿ ಆರಾಮಾಗಿರಿ.